ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಸೂಪರ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ಸ್ವಲ್ಪ ಲೇಟ್ ಆಯಿತು. ಎದ್ದು ನನ್ನ ಮ್ಯಾಜಿಕ್ ವಾಟರ್ನ ಕುಡಿದು ದಿನನ ಸ್ಟಾರ್ಟ್ ಮಾಡಿದ್ದಾಯಿತು. ಅದಾಗಿ 1 ಅವರ್ ಆದಮೇಲೆ ಸ್ಟ್ರಾಂಗ್ ಆಗಿ ಕಾಫಿನ ಮಾಡ್ಕೊಂಡು ಕುಡಿದೆ. ಸ್ವಲ್ಪ ಗ್ರಾಸರೀಸ್ ಎಲ್ಲ ಬೇಕಿತ್ತು ಅಂತ ಜೆಪ್ಟೋದಲ್ಲೇ ಆರ್ಡರ್ ಮಾಡಿಕೊಂಡೆ. 280 ರುಪೀಸ್ ಏನೋ ಇಷ್ಟಕ್ಕೆ ಕಾಸ್ಟ್ ಆಯಿತು. ಅದಾದಮೇಲೆ ಇವತ್ತು ಗುರುವಾರ ಆಗಿರೋ ಕಾರಣ ಹೇರ್ ವಾಶ್ ಎಲ್ಲ ಮಾಡಬೇಕು. ಅದಕ್ಕೆ 2 ಅವರ್ಸ್ ಸ್ನಾನಕ್ಕೆ ಮುಂಚೆನೇ ಹೇರ್ ಆಯಿಲಿಂಗ್ ಎಲ್ಲ ಮಾಡಿಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ಬಾಗಿಲೆಲ್ಲ ನೀಟಾಗಿ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಹೂವೆಲ್ಲ ಇಟ್ಟಿದ್ದಾಯಿತು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಈ ಒಂದು ರೆಸಿಪಿನ ತುಂಬ ನೋಡ್ತಿದ್ದೆ, ಹೇರ್ ಗ್ರೋತ್ಗೆ ಅಂತ ಹೇಳ್ಬಿಟ್ಟು ಲಡ್ಡು. ಸೊ ಇದು ನಾನು ಟ್ರೈ ಮಾಡೋದು ತುಂಬ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಊಟಕ್ಕಿಂತ ಬಂದು ಟೊಮೆಟೊ ಬಾತ್ ಮಾಡ್ಕೊಂಡು ತಿಂದು ಮತ್ತೆ ಕೆಲಸನ ಸ್ಟಾರ್ಟ್ ಮಾಡಿದ್ದಾಯಿತು. ಪಾತ್ರೆ ಎಲ್ಲ ವಾಶ್ ಮಾಡಿ ಹಾಕಿ ಕಸ ಎಲ್ಲ ಗುಡಿಸಿ ನೀಟಾಗಿ ಮನೆ ಒರೆಸಿದಾಯಿತು. ವೀಕ್ಲಿ ಒಂದೇ ಸಲ ನನ್ನ ಮನೆನ ಒರೆಸ್ಕೊಳ್ಳೋದು, ಅದು ಗುರುವಾರ ಸ್ಪೆಷಲಿ ಪೂಜೆ ಮಾಡ್ತೀನಿ ಅಂತ ಹೇಳಿ. ನಾನು ಸ್ನಾನ ಎಲ್ಲ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ 3 o'clock ಆಗೋಯಿತು. ಅದಾದಮೇಲೆ ನೆಕ್ಸ್ಟ್ ನನ್ನ ಕ್ಲೈಂಟ್ ಜೊತೆ ಒಂದು ಕಾಲ್ ಇತ್ತು, ಅದಕ್ಕೆ ಕ್ವಿಕ್ಕಾಗಿ ಪ್ರಿಪೇರ್ ಆಗ್ತಿದ್ದೆ, ಏನು ಹೇಳ್ಕೊಡ್ಬೇಕು ಎಲ್ಲವನ್ನು. ನೆಕ್ಸ್ಟ್ ಅದನ್ನು ನೋಡ್ತಿದ್ದಂಗೆ 6 o'clock ಟೈಮೇ ಆಗೋಯ್ತು. ಆಚೆಗೆ ಹೋಗ್ಬಿಟ್ಟು ಬಿಸಿ ಬಿಸಿ ವಡೆ ಹಾಕ್ತಿರು ತೊಗೊಂಬಂದೆ. ಬಿಕಾಸ್ ಕಂಟಿನ್ಯೂಸ್ ಆಗಿ ಮಾತ್ರ ತಿನ್ನಬೇಕು ಅನ್ನಿಸ್ತಿರುತ್ತೆ. ಸೊ ಹಾಗಾಗಿ ಇಮಿಡಿಯೇಟಾಗಿ ನಾನು ಹೋಗಿ ಫ್ರೆಶ್ ಅಪ್ ಆಗಿದ್ದಾಯಿತು. ಜೊತೆಗೆ ನಂದು ಫ್ಲಿಪ್ಕಾರ್ಟ್ ಪಾರ್ಸಲ್ ಕೂಡ ಬಂದಿತ್ತು, ಅದನ್ನ ಅನ್ಬಾಕ್ಸ್ ಮಾಡಿ ಲಾಂಗ್ ಫಾರ್ಮ್ ವಿಡಿಯೋದಲ್ಲಿ ಹಾಕ್ತೀನಿ, ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಪೂಜೆ ಎಲ್ಲ ಮಾಡಿ ಮುಗಿಸಿ ಇವತ್ತಿಗೆ ಬಟ್ಟೆ ಎಲ್ಲ ಜೋಡಿಸಿ ಎತ್ತಿಟ್ಟಿದ್ದಾಯಿತು. ದಟ್ಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ ಯು ಸೋ ಮಚ್ ವ್ಲಾಗ್ನ ಎಂಜಾಯ್ ಮಾಡಿದ್ದಕ್ಕೆ.